ರೈಡ್ ಸ್ಟಾರ್ಟ್ ಮಾಡೋಣ. ಗುರುಭ್ಯೋ ನಮಃ. ಹಾಯ್ 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 ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ನಾನು ಹೊರಟಿರೋದು ಕೊಟಿಯೂರ್ ಆ್ಯಂಡ್ ವಯನಾಡು. ಸದ್ಯಕ್ಕೆ ಈಗ ಒಬ್ಬನೇ ಇದ್ದೀನಿ. ಮುಂದೆ ನಮ್ಮ ಫ್ರೆಂಡ್ ಒಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ, ತೇಜು ಅಂತ. ನನ್ನ ಹಳೆ ವ್ಲಾಗ್ಸಲ್ಲೆಲ್ಲ ಇದ್ದಾರೆ, ಬಟ್ ನಾನು ಯಾವತ್ತೂ ರೆಕಾರ್ಡ್ ಮಾಡಿರಲ್ವಲ್ಲ, ಸೊ ಹಂಗಾಗಿ ಅವ್ರ ಹೆಸರು ಏನೂ ಹೇಳಿರಲಿಲ್ಲ. ಲೇಟ್ ಆಗೋಯ್ತು ಕೊಡೋ ಅಷ್ಟೊತ್ತಿಗೆ. ಈಗ ನಾನು ಬಿಡದಿ ಟೋಲ್ ಹತ್ರ ಇದ್ದೀನಿ. ಈಗ 7 ಗಂಟೆ, ಹೊರಡೋ 7:30 ಆಗಿದೆ. ಕೊಟ್ಟಿಯೂರಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅನ್ಕೋಬೋದು ಏನು ಹುಚ್ಚ ನನ್ನ ಮಕ್ಕಳಪ್ಪ ಇವರು, 2 ವೀಲರಲ್ಲಿ ಹಿಂಗೋಯ್ತಾರೆ ಅಂತ ಕೆಲವರು. ಆದರೆ ಇದರಲ್ಲಿ ಹೋಗೋ ಮಜಾನೇ ಬೇರೆ. ಏನು ಬೆಳತ್ತೂರು ನಾವು ಜಾಗ ಬಿಡೋಣ. ನಮಗೆ ಜಾಗ ಬಿಟ್ಟರೆ ನಮ್ಮ ಪಾಡು ನಾವು ಹೋಯ್ತೀವಿ. ಇಲ್ಲಿಂದ ಇನ್ನು 62 ಕಿಲೋಮೀಟ್ರ್ ಐತೆ ಕೊಟಿಯೂರು ಟೆಂಪಲ್. ನಾವು ಹೋಗ್ತಾ ಇರೋದು ಕೊಟಿಯೂರು ಟೆಂಪಲ್ಗೆ. ಕೊಟಿಯೂರು ಟೆಂಪಲ್ ಇದು ವರ್ಷದಲ್ಲಿ 1 ತಿಂಗಳು ಮಾತ್ರ ತೆಗ್ದಿರೋಂಥ ದೇವಸ್ಥಾನ. ಈಗ 30ನೇ ತಾರೀಕಿಂದ ಓಪನ್ ಇದೆ ಅಂತ ಹೇಳಿದ್ದಾರೆ. ಹಿಂಗಾಗಿ ಹೋಗ್ತಾ ಇದ್ದೀವಿ. ಹೇಗಿದೆ ನೋಡೋಣ. ಏನಿದೆ ನೋಡಿ ಪ್ಲೇಸು. ಅಂಥ ಪ್ಲೇಸ್ಗಳನ್ನ ನೋಡಬೇಕು ಅಂದರೆ ಖುಷಿ ಆಗಬೇಕು, ಪುಣ್ಯ ಮಾಡಿರಬೇಕು. ಯಾವುದು ಹಳ್ಳಿ ಯಾವುದು ಸಿಟಿ ಅನ್ನೋದೇ ಗೊತ್ತಾಗ್ದಿರಂಗೆ ಆಗ್ಬಿಡೈತೆ. ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗ್ಬಿಡೈತೆ. ಈಗ ನಾವು ಎಂಟರ್ ಆಗ್ತೀವಿ ಫಾರೆಸ್ಟ್ ಒಳಗಡೆ. 5 ನಿಮಿಷ ಕಾದು ನೋಡಿ ಫಾರೆಸ್ಟ್ ಒಳಗಡೆ ಎಂಟ್ರ್ ಆಗ್ತೀವಿ. ಕಬಿನಿ ವೈನ್ಸ್, ಇಲ್ಲೂ ವೈನ್ ಸ್ಟೋರಾ? ಜೆಟ್ ಸ್ಪ್ರೇ. ಪರವಾಗಿಲ್ಲಪ್ಪ, ತುಂಬ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ಇಲ್ಲಿ. ಕೇರಳ ಗಾಡಿ. ಏನು ಕರ್ನಾಟಕ ಇದು, ಕೇರಳ ಬಾರ್ಡ್ರು ಲೆಕ್ಕ. ಬಾವಲಿ ದಾಟಿದ್ರೆ ಕೇರಳ, ಮಾನಂದವಾಡಿ ಬಂದರೆ ಕೇರಳನೇ. ಆ್ಯಕ್ಚುಲಿ ಕೊಟಿಯೂರಿಗೆ ಹೋಗೋರೆಲ್ಲ ಆ ಕಡೆಯಿಂದ ಹೋಗ್ತಾರೆ. ಹುಣಸೂರು, ಗೋಣಿಕೊಪ್ಪ, ಇರಟ್ಟಿನ ಏನೋ ಬರುತ್ತೆ ಊರು, ಅಲ್ಲಿಂದ ಹೋಗ್ತಾರೆ. ಬಟ್ ನಮ್ಗೆ ಅದು ಬೇಡ, ನಮಗೆ ಅಡ್ವೆಂಚರಸ್ ರೋಡ್ ಬೇಕು ಅಂತ ಈ ಕಡೆಗೆ ಬಂದಿರೋದು ನಾವು. ಮಾಮೂಲಿ ರೋಡಲ್ಲಿ ಹೋಗಬೇಕು ಅಂದರೆ ಬಸ್ಸಲ್ಲೇ ಕಾರಲ್ಲೋ ಹೋಗ್ಬೋದಲ್ಲ. ಈ ಥರ ಅಡ್ವೆಂಚರಸ್ ರೋಡಲ್ಲಿ ಯಾರು ಹೋಗ್ತಾರೆ ಹೇಳಿ? ನಾವು 2 ವೀಲರ್ ಅವ್ರು ಮಾತ್ರನೇ ಹೋಗೋಕ್ಕಾಗೋದು. ಸಿಕ್ಕ ಅವಕಾಶನ ಉಪಯೋಗಿಸ್ಕೋಬೇಕು ಅಂತಾರಲ್ಲ. ಕರೆಯೋಲೆ ಕರೆಯಾವೋಲೆ ಕರೆ ಮಾಡಿ ಕರೆದೋರಿ. ದ ಬೈಸಾನ್ ರೆಸಾರ್ಟ್ಗಳು ತುಂಬ ಇದ್ದಾವಪ್ಪ ಇಲ್ಲಿ. ನೋಡೋಣ ಇವತ್ತೇನೇನು ಸೈಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಸಫಾರಿ ಬಂದಾಗ ಆನೆ
ಆಮೇಲೆ ಕಾಡು ನಾಯಿ, ಜಿಂಕೆಗಳಂತೂ ಕಣ್ಣಿಗೆ ಕಾಣುವಷ್ಟು ಜಿಂಕೆಗಳು, ಲೆಕ್ಕ ಇಡೋಕ್ಕಾಗದಿರೋಷ್ಟು ಜಿಂಕೆಗಳು, ನವಿಲುಗಳು ಅಷ್ಟು ಕಂಡು. ಕೊನೆಗೆ ನಮಗೆ ಕಂಡಿದ್ದೆ ಮಗ್ಗೆರಾಣಿ ಅನ್ನೋ ಒಂದು ಹುಲಿ. ಮಗ್ಗೆರಾಣಿ ಅಂತ ಫೇಮಸ್ ಈ ಕಡೆ ಎಲ್ಲ. ಅದು ಆ ಹುಲಿ ದರ್ಶನ, ಅದು ಫಸ್ಟ್ ಟೈಮು ನನ್ನ ಸಫಾರಿ ಎಕ್ಸ್ಪೀರಿಯೆನ್ಸು. ಅದು ವಿಡಿಯೋ ಐತೆ ಯೂಟ್ಯೂಬಲ್ಲೇ ಹಾಕಿದ್ದೀನಿ ನೋಡಿ. ನನಗೆ ಪಿನ್ ಮಾಡೋಕ್ಕೆ ಗೊತ್ತಿಲ್ಲ, ಪಿನ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಸರ್ಚ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಪ್ರೀವಿಯಸ್ ಒಂದು 3-4 ವೀಡಿಯೋಸಲ್ಲೇ ಇದೆ. ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಇಲ್ಲಿಂದನೇ ಎಂಟ್ರಿ ನಮಗೆ. ಇಲ್ಲಿಂದ ಎಂಟ್ರಿ. ಈಗ ನಮಗೆ ಏನು ಕಾಣುತ್ತೋ ನೋಡೋಣ. ನಮಗೆ ಏನೇನು ಕಾಣುತ್ತೋ ಗೊತ್ತಿಲ್ಲ, ಹೋಗೋಣ. ಇಲ್ಲಿ ಕಾಣಿಸ್ತಾವೆ ನೋಡಿ ಜಿಂಕೆಗಳು. ಅಲ್ಲಿ ಜಿಂಕೆಗಳು ಹೋಯ್ತಾ ಇದ್ದಾವಲ್ಲಿ. ಎಷ್ಟೊಂದು ಜಿಂಕೆಗಳು ಕಾಣಿಸ್ತಾವೆ ನೋಡಿ ಅಲ್ಲಿ. ಅಬ್ಬಾ, ಅದೊಂದೇನಪ್ಪ ಫಸ್ಟ್ ಕಾಣಿಸಿದ್ದು ಇಲ್ಲಿ ಗುಂಪಾಗಿರೋ ಜಿಂಕೆಗಳು. ಇಲ್ಲಿದೆ ನೋಡಿ ಮಾಸ್ತಮ್ಮನ ದೇವಸ್ಥಾನ ಅಂತ. ಇದು ಗಂಧದ ಗುಡಿ ಫಿಲಿಮಲ್ಲೂ ರಾಜ್ಕುಮಾರ್ ಅವರು ಈ ಜಾಗಕ್ಕೆ ಬಂದು ಕೈ ಮುಕ್ಕೊಂಡಾಗ ಒಂದು ಸೀನ್ ಇದೆ, ಮಾಸ್ತಮ್ಮ ಟೆಂಪಲ್. ಹಾಡಿ 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 ಆನೆಯ ಬೊಂಬೆ. ಅದು ಆನೆ ಅಲ್ಲ, ಆನೆಯ ಬೊಂಬೆ. ಚೆನ್ನಾಗೈತೆ ನೇಚರ್ ಇಲ್ಲೆಲ್ಲ ನೋಡಿ, ಎಷ್ಟು ಗ್ರೀನ್ ಐತೆ. ಸಣ್ಣ ಇದೆ ನೇರಳೆ ಹಣ್ಣುಗಳೆಲ್ಲ ಸಣ್ಣ ಇದ್ದಾವೆ. ಈಗ ಇಲ್ಲಿ ಮರ ಸಾಗಿಸ್ತಾರಲ್ಲ, ಮುಂಚೆ ಇದೇ ಥರನೇ ಇದು ಆನೆಗಳನ್ನ ಯೂಸ್ ಮಾಡ್ಕೊಳ್ತಾಯಿದ್ರು ಆ ಥರ ಮರ ಸಾಗ್ಸೋಕ್ಕೆ. ಅದನ್ನೆಲ್ಲ ಗೌರ್ಮೆಂಟ್ಗಳು ಬ್ಯಾನ್ ಮಾಡ್ತು. ಈ ಥರ ಮರಗಳನ್ನೆಲ್ಲ ಮುಂಚೆ ಆನೆಗಳನ್ನೇ ಹಿಡ್ಕೊಂಡೇ ಸಾಗಿಸ್ತಾ ಇದ್ದಿದ್ದು. ಈಗೆಲ್ಲ ಚೇಂಜ್ ಮಾಡಿದ್ದಾರೆ. ಈಗ JCB ಯೂಸ್ ಮಾಡ್ತಾರೆ. ಕೊಟ್ಟಿಯೂರು, ಇರಿಟಿ ಎಲ್ಲ ಇದೇ ರೂಟೆ. ಪೆರವೂರು ಟೀ ಎಸ್ಟೇಟು, ಆ ಕಡೆ ಈ ಕಡೆ ಟೀ ಎಸ್ಟೇಟ್. ಬಾಯ್ಸ್ ಟೌನ್ ಅಂತೆ ಯಾವುದೋ, ಗೋಸ್ಟ್ ಟೌನ್ ಕೇಳಿದ್ದೆ, ಇದು ಯಾವುದೋ ಬಾಯ್ಸ್ ಟೌನ್. ಇನ್ನೂ 10 ಕಿಲೋಮೀಟ್ರ್ ಐತ್ರಿ. ಅಪ್ಪ, ನಮ್ಗೆ 20 ನಿಮಿಷ. 9.4 ಕಿಲೋಮೀಟರ್ ಡೌನ್ ಐತೆ. ಡಬಲ್ ಟು ಗಾಡಿ ನಂಬರ್. ಸೂಪರ್. ಏನು ಹ್ಞೂ ಕಣ್ರಿ, ಹೌದು. ಕೆಲವು ಕಡೆ ಏನೋ ನಿಲ್ಲಿಸ್ಬಿಡ್ತಾರಂತೆ, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತಾರೆ. ಅದೊಂದು ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಓ, ಇಲ್ಲೇ ಇದ್ದೀರಲ್ರಿ. ಸ್ಟಾರ್ಟ್. ಹ್ಞೂ ಕಣ್ರಿ, ಸ್ಟಾರ್ಟ್. ಏನು ರೀ ಇದು, ಹೆಂಗೆ ಓಪನ್ ಆಗ್ಬಿಡೈತೆ ಕಾರು? ಜಸ್ಟ್ ಈಗ ಯಾರೋ ಇಕ್ಕವ್ರೆ ರೆಡ್ ಕಲರ್ ಕಾರು. ಹೋಗ್ಬೋದು. ಅದು ಬನ್ನಿ ನೋಡೋಣ. ಯಾವುದು ಕಾರು ಹೋಯ್ತಾ ಇಲ್ಲ, ಏನು ಅಂತ ಗೊತ್ತಿಲ್ಲ. ಯಾರೋ ಅಣ್ಣ ಬಿಹಾರದವ್ರು ನಿಲ್ಲಿಸ್ಬಿಟ್ಟವ್ರೆ. ಟರ್ನಿಂಗ್ ಐತೆ. ಬರ್ರಿ ಪರವಾಗಿಲ್ಲ ಬರ್ರಿ. ಟರ್ನಿಂಗು ಅದಕ್ಕೆ. ಓಹೋ, ಇಲ್ಲ ರೀ, ಜಾಮ್ ಐತೆ. ಸೂಪರ್ ಪ್ಲೇಸ್. ಬಸ್ಸು ಐತೆ.
ಹಾಂ 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 ಕರ್ನಾಟಕದಿಂದ ಎಷ್ಟು ಗಾಡಿಗಳು ಬಂದಿದ್ದಾವೆ ಅಂದರೆ ನೂರಾರು ಗಾಡಿಗಳು ಬಂದಿದೆ ಕರ್ನಾಟಕದಿಂದನೇ. ಸೋಮವಾರದ ಜನ ಇರಲ್ಲ ಅಂದ್ಕೊಂಡು ಬಂದರೆ ಸೋಮವಾರನೂ ಜಾಮ್. ಇನ್ನೂ 9 ಕಿಲೋಮೀಟ್ರ್ ಐತೆ, ಇಲ್ಲಿಂದನೇ ಜಾಮ್ ತೋರಿಸ್ತೈತೆ. ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಓಹೋ ಹತ್ತುತ್ತಾ ಇಲ್ಲ ಇಲ್ಲಿ ಬಸ್ಗಳು. ಯಾವುದೋ 2 ವೀಲರ್ ಬೇರೆ ಬಿಸಿ ಬಂದ್ಬಿಡೈತೆ ಅವ್ರದ್ದು ಕ್ಲಚ್ ಪ್ಲೇಟ್ಗೆ. ನಿಧಾನಕ್ಕೆ ಫುಲ್ ಹಿಲ್ ಸ್ಟೇಷನ್ನು. ಹೊಡಿಯೋಣ ಬೇಡವಾ, ಹೊಡಿಯೋಣ ಬೇಡವಾ, ಹೊಡಿಯೋಣ ಬೇಡವಾ, ಹೊಡಿಯೋಣ ಬೇಡವಾ. ಓ ಎಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಜಾಮ್ ಆಗಿದೆ. ಏನಂದರೆ ಎಲ್ಲ ಮೋಸ್ಟ್ಲಿ ಕ್ಲಚ್ ಪ್ಲೇಟ್ಗಳೇನೋ ಬಿಸಿ ಬಂದ್ಬಿಟ್ಟಿದ್ದಂಗೆ ಅವೆಲ್ಲ ಗಾಡಿಗಳು ನಿಂತ್ಬಿಟ್ಟವೆ, ಸ್ಟಕ್ ಆಗ್ಬಿಟ್ಟವೆ. ಬಂದ್ಬಿಡಕ್ಕೆ ಹೇಳಿ, ಆಗ್ತಾ ಇಲ್ವಂತ. ಯಾಕೆಲ್ಲ ಹಿಂಗೆ ಆಫ್ ಮಾಡ್ಕೊಳ್ತಾವ್ರೆ? ಏನಿಲ್ಲ, ಗಾಡಿಗಳು ಹಿಂಗೆ ಕೆಟ್ಟೋಗ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಓ UK ಉತ್ತರಾಖಂಡು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಈ ಬ್ಯೂಟಿ ನೋಡೋಣ, ಇಲ್ಲಿನ ಸಿಚುವೇಶನ್ ನೋಡೋಣ. ಗೊತ್ತಾಗ್ತಾ ಇಲ್ಲ ಅಪ್ಪ ಹಂಗಂತ. ಒಳ್ಳೆ ಸೂಪರ್ ಸೀನು. ಹಾಂ ಅಲ್ಲ, ಏನೇ ಇರಲಿ ಬನ್ನಿ, ನಮಗೇನು ಆ ಜಾಗಕ್ಕೆ ಹೋಗಿ ಶಿವನ್ ನಡೆದ್ರೆ ಆಯಿತು. ಪಾರ್ಕಿಂಗ್ ಪೇ ಪಾರ್ಕಿಂಗಾ? ಓ ಫ್ರೀ ಪಾರ್ಕಿಂಗ್ ಇಲ್ವಾ ಇಲ್ಲೆಲ್ಲ? ಹಾಂ, ಎಲ್ಲ ಲುಂಗಿಗಳು ಉಟ್ಕೊಂಡು ಹೋಯ್ತಾರಲ್ಲ, ಪಂಚೆಗಳು. ಪಂಚೆಗಳು ಉಟ್ಕೊಂಡು. ಏನು ರೀ ಸೈಲೆಂಟ್ ಅಂದರೆ ಸೈಲೆಂಟ್ ಆಗೈತಲ್ಲ ರೀ. ಏನು ರೀ ಈ ಪಾರ್ಟಿ ಸೈಲೆಂಟು? ಯಪ್ಪ, ಜನ ಮಾತಾಡ್ತಾವ್ರ ಇಲ್ವಾ? ಓಲಿ ಜನನೂ ಮಾತಾಡ್ತಾರೆ. ಆ ಕಡೆ ಪಾರ್ಕಿಂಗ್ ಐತೆ ಬರ್ರಿ, ಅಲ್ಲೇ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಐತೆ, ಬನ್ನಿರಿ ಹೋಗೋಣ ಆ ಕಡೆ. ಇದು ಕೊಟ್ಟಿಯೂರು ನದಿ, ಕೊಟ್ಟಿಯೂರು ಟೆಂಪಲ್ ಹತ್ರ ಇರೋಂಥ ನದಿ. ಎಲ್ಲ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದು. ಎಲ್ಲ ಜನ ಗೊತ್ತಿಲ್ಲ, ಇಲ್ಲಿ ಕಲ್ಲನ್ನ ಉಜ್ಬಿಟ್ಟು ನಾಮದ ಥರ ಇಟ್ಕೊಳ್ತಾವೆ. ಇದೇನು ಗಂಧದ ಥರ ಬರುತ್ತೆ ಏನೋ ಗೊತ್ತಿಲ್ಲ. ಈ ಥರ ಕಲ್ಲುಗಳನ್ನ ಉಜ್ಜುತ್ತವ್ರೆ. ನಾನು ಉಜ್ಜಿದ್ನಪ್ಪ, ಬರಲಿಲ್ಲ. ಅಣ್ಣ ಊಟಕ್ಕೆ ಹೋಗಿದ್ರಾ? ಎಲ್ಲಿರೋದು? ಹೌದಾ? ನನ್ನ ಮಕ್ಕಳು ತಿಂತಾರೆ ಬರ್ರಿ.
ಭೀಮಾನು ಸೊಂಡಿತ್ತು ಕನ್ನಡ ಎರಡು ಆನೆಗಳು. ಕೊಟ್ಟಿಗೆರು ಟೆಂಪಲ್ ನೀಟಾಗಿ ನೋಡಬೇಕು. ಎಲ್ಲೋಗಿ ಬರ್ತೀರಾ? ಕೇಳ್ಕೊಂಬನ್ನಿ. ಕೊಟ್ಟಿಗೆರು ಟೆಂಪಲ್. ನೇಚರ್ ನೋಡಿ, ನೇಚರ್ ಮಧ್ಯದಲ್ಲಿರೋ ದೇವಸ್ಥಾನ ನೋಡೋಕೆ ಖುಷಿ ಆಗುತ್ತೆ. ಸೂಪರಾಗಿದೆ. ಬೆಂಗಳೂರಿಂದ 300 ಕಿಲೋಮೀಟ್ರು. ಕರೆಕ್ಟಾಗಿ ಹೊಡೆದ್ರೆ 7 ಅವರ್. ಬೈಕಲ್ಲಿ ಬಂದರೆ ಒಂದು 5-6 ಅವರಲ್ಲಿ ಬರ್ಬೋದಪ್ಪ. ಯಾವತ್ತಲ್ಲಿ ಮಾಡಿದ್ದು ದೊಡ್ಡ ಸುಳ್ಳು ಹೇಳ್ತಿಲ್ಲ, ಆ ಥರ ಸುಳ್ಳು ಹೇಳಕ್ಕೆ ಹೋಗೋಣ. ಯಾಕೆಂದರೆ ಒಬ್ಬೊಬ್ಬರ ಪರಿಸ್ಥಿತಿ ಒಂಥರ ಇರ್ತದೆ. ಈಗ ನಿಮ್ಮ ಅಲ್ವಾ, ಈಗ ನಿಮ್ಮ ಮಕ್ಕಳಿಗೆ ಯಾಕೆ ಮದುವೆ ಮಾಡಿಲ್ಲ?